ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು ಹಾಗೂ ಇನ್ನುಳಿದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪ್ರಮುಖ ಪೇಪರ್ ಕಟ್ಟಿಂಗ್ಸ್ಗಳ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಕೆಲವೊಂದು ಸಲ ಹೇಳುವಾಗ ತಪ್ಪಾಗತ್ತೆ. ಸೊ ನನಗೆ ಮೀಸಲಿರುವಂತಹ ಎಲ್ಲ ಸಮಯವನ್ನು ನಿಮಗೆ ವಿಡಿಯೋಗಳನ್ನು ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಹಾಗೆ ಒಂದೊಂದು ಸಲ ಹೇಳುವಾಗ ತಪ್ಪಾಗತ್ತೆ, ಅದನ್ನೇನು ದೊಡ್ಡ ಮಾಡಬೇಡಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಮೊದಲನೇ ಪ್ರಶ್ನೆ, ಅಮೆರಿಕದೊಂದಿಗೆ ಭಾರತವು 72,400 ದಾಳಿ ಬಂದೂಕುಗಳನ್ನು ಪಡೆಯಲು ಸಹಿ ಮಾಡಿದೆ. ಆ ದಾಳಿ ಬಂದೂಕು ಯಾವುದು ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ನೀಡಿರುವ ಆಪ್ಷನ್ SIG 715, SIG 714, SIG 716 ಮತ್ತು SIG 717. ಸೊ ಈ ರೀತಿ ನಿಮಗೆ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಅದಕ್ಕೆ ಆಪ್ಷನ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಪ್ಷನ್ ಮೂಲಕ ನಿಮಗೆ ಉತ್ತರವನ್ನು ನೀಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ SIG 716. ಇತ್ತೀಚೆಗೆ NTPCಯು ಯಾವ ಬ್ಯಾಂಕ್ನೊಂದಿಗೆ 5,000 ಕೋಟಿ ರೂಪಾಯಿಗಳ ಲೋನ್ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಆಪ್ಷನ್ ಕೆನರಾ ಬ್ಯಾಂಕ್, ಎಸ್ ಬ್ಯಾಂಕ್, SBI ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್. ಇದರ ಸರಿಯಾದ ಉತ್ತರ SBI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಫೇಸ್ಬುಕ್ ಕೃತಕ ಬುದ್ಧಿಶಕ್ತಿಗೆ ಉತ್ತೇಜಿಸಲು ಅಮೆರಿಕ ಮೂಲದ ಯಾವ ಸ್ಟಾರ್ಟ್ಅಪ್ ಅನ್ನು ಸ್ವಾಧೀನಪಡಿಸಿಕೊಂಡಿದೆ? ಆಪ್ಷನ್ ಗ್ರೋಕ್ ಸ್ಟೈಲ್, ಕ್ಲೌಡ್ಫೇರ್, ಸ್ಲಾಕ್ ಮತ್ತು ಕೋರಾ. ಇದಕ್ಕೆ ಸರಿಯಾದ ಉತ್ತರ ಗ್ರೋಕ್ ಸ್ಟೈಲ್. ಅಬುಧಾಬಿ ನ್ಯಾಯಾಂಗ ಇಲಾಖೆಯು ಈ ಕೆಳಗಿನ ಯಾವ ಭಾಷೆಯನ್ನ 3ನೇ ಅಧಿಕೃತ ನ್ಯಾಯಾಲಯದ ಭಾಷೆಯನ್ನಾಗಿ ಸೇರಿಸಿದೆ? ಇದಕ್ಕೆ ಆಪ್ಷನ್ ತಮಿಳು, ಮ್ಯಾಂಡ್ರಿನ್, ಮಲಯಾಳಂ ಮತ್ತು ಹಿಂದಿ. ಇದಕ್ಕೆ ಸರಿಯಾದ ಉತ್ತರ ಹಿಂದಿ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ಉತ್ಪಾದಕ ಹಾಗೂ ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ಕೆಒಝೆಮ್ ಎಂಬ ಮಣ್ಣು ಕಂಡುಬರುವ ಸಾಧ್ಯತೆಗಳಿದೆ? ಆಪ್ಷನ್ ಮರುಭೂಮಿ, ಮೆಡಿಟೇರಿಯನ್ ಕುಂಚಲು ಗಿಡಮರಗಳ ಭೂಮಿ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಮತ್ತು ಉಷ್ಣವಲಯದ ಹುಲ್ಲುಗಾವಲು. ಇದಕ್ಕೆ ಸರಿಯಾದ ಉತ್ತರ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು. ಮುಂದಿನ ಪ್ರಶ್ನೆ, ನದಿಗಳ ಅಂತರ್ಜೋಡಣೆಯಿಂದಾಗುವ ಲಾಭಗಳು ಯಾವುದು? ಸೊ ಇಲ್ಲಿ ಅವರು ಸರಿಯಾದ ಸಂಕೇತಗಳಿಂದ ಉತ್ತರಗಳನ್ನು ಬರೆಯಿರಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ನೀಡಿರುವ ಆಪ್ಷನ್ ಸುಧಾರಿತ ನೀರಾವರಿ ಸೌಲಭ್ಯಗಳು, ಜಲವಿದ್ಯುತ್ ಉತ್ಪಾದನೆ, ಪ್ರವಾಹ ನಿಯಂತ್ರಣ ಮತ್ತು ಹೆಚ್ಚುವರಿ ನದಿ ಜಲಯಾನಗಳ ಸುಧಾರಣೆ. ಸೊ ಸಂಕೇತಗಳ ಮೂಲಕ ಸರಿಯಾದ ಉತ್ತರ ಅಂದರೆ ಮೊದಲನೇದು ಸುಧಾರಿತ ನೀರಾವರಿ ಸೌಲಭ್ಯಗಳು, ಎರಡನೇದು ಜಲವಿದ್ಯುತ್ ಉತ್ಪಾದನೆ ಮತ್ತು ಮೂರನೇದು ಪ್ರವಾಹ ನಿಯಂತ್ರಣ. ಈ 3 ಉತ್ತರಗಳು ಸರಿಯಾಗಿದೆ. ಸೆಂಡಾಯಿ ಚೌಕಟ್ಟಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ನೀಡಿರುವ ಪ್ರಮುಖ ಹೇಳಿಕೆಗಳೆಂದರೆ, ಇದು ವಿಕೋಪದ ಅಪಾಯವನ್ನು ಕಡಿಮೆಗೊಳಿಸುವುದಕ್ಕೆ ಸಂಬಂಧಿಸಿದೆ. ಎರಡನೇ ಹೇಳಿಕೆ, ಇದು ಸ್ವಯಂ ಪ್ರೇರಿತ ಹಾಗೂ ಬಂಧನಕಾರಕವಲ್ಲದ ಒಪ್ಪಂದವಾಗಿದೆ. ಮೂರನೇ ಹೇಳಿಕೆ, ಇದು HFA ಅಂದರೆ ಹೈಗೋ ಫ್ರೇಮ್ವರ್ಕ್ ಫಾರ್ ಆಕ್ಷನ್ನ ಉತ್ತರಾಧಿಕಾರಿ ಒಪ್ಪಂದವಾಗಿದೆ. ಸೊ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 3 ಹೇಳಿಕೆಗಳು ಸರಿಯಾಗಿದೆ. ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ? ಆಪ್ಷನ್ ಫೆಬ್ರವರಿ 7, ಫೆಬ್ರವರಿ 8, ಫೆಬ್ರವರಿ 9 ಮತ್ತು ಫೆಬ್ರವರಿ 10. ಸೊ ವಿಶ್ವ ದ್ವಿದಳ ಧಾನ್ಯಗಳ ದಿನವನ್ನು ಫೆಬ್ರವರಿ 10ರಂದು ಆಚರಿಸಲಾಗುತ್ತೆ. ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಸೇವಾ ಸುರಂಗ ಯೋಜನೆಗೆ ಯಾವ ರಾಜ್ಯದಲ್ಲಿ ಅಡಿಗಲ್ಲು ಶಿಲೆಯನ್ನು ಹಾಕಿದ್ರು? ಆಪ್ಷನ್ ಮೇಘಾಲಯ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಅರುಣಾಚಲ್ ಪ್ರದೇಶ. ಸೊ ಇದಕ್ಕೆ ಸರಿಯಾದ ಉತ್ತರ ಅರುಣಾಚಲ್ ಪ್ರದೇಶ್. ಡಿಡಿ ಅರುಣ್ ಪ್ರಭಾ ವಾಹಿನಿಯ ಪ್ರಧಾನ ಕಚೇರಿಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗುತ್ತಿದೆ? ಆಪ್ಷನ್ ಇಟಾನಗರ್, ಗುವಾಹಟಿ, ಶಿಲಾಂಗ್ ಮತ್ತು ಗ್ಯಾಂಗ್ಟಕ್. ಇದರ ಸರಿಯಾದ ಉತ್ತರ ಇಟಾನಗರದಲ್ಲಿ ಡಿಡಿ ಅರುಣ್ ಪ್ರಭಾ ವಾಹಿನಿಯ ಪ್ರಧಾನ ಕಚೇರಿಯನ್ನು ಸ್ಥಾಪಿಸಲಾಗುತ್ತಿದೆ. ಇತ್ತೀಚೆಗೆ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿ ಅವರು ಅಗರ್ತಲಾದಲ್ಲಿ ಯಾವ ರಾಜನ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ? ಆಪ್ಷನ್ ಮಹಿರಂಗ ದಾನವ, ಬೀರ್ ವಿಕ್ರಮ್ ಕಿಶೋರ್ ಮಾಣಿಕ್ಯ, ಲೋಯಿ ಯುಂಬಾ ಮತ್ತು ರಜದಾರ್ ಮಾಣಿಕ್ಯ. ಇದಕ್ಕೆ ಸರಿಯಾದ ಉತ್ತರ ಬೀರ್ ವಿಕ್ರಮ್ ಕಿಶೋರ್ ಮಾಣಿಕ್ಯ. ಹಾಗೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದರೆ ಸರ್ದಾರ್ ವಲ್ಲಭಾಯ್ ಅವರ ಪ್ರತಿಮೆ, ಹಾಗೆ ವೀರ ಯೋಧರ ಮರಣ
ಅದಕ್ಕೋಸ್ಕರ ಅವರು ಉದ್ಘಾಟನೆ ಮಾಡಿದಂತಹ ಸ್ತಂಭದ ಕುರಿತಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 2 ಟಾಪಿಕ್ ಇದು. ಇದ್ರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ಅದರ ಕುರಿತಾಗಿ ಮಾಹಿತಿಯನ್ನು ನೋಡ್ಕೊಳ್ಳಿ. ಇತ್ತೀಚೆಗೆ 2019ರ ಡ್ಯಾನ್ ಡೇವಿಡ್ ಪ್ರಶಸ್ತಿಯು ಭಾರತದ ಯಾವ ಇತಿಹಾಸಕಾರನಿಗೆ ದೊರಕಿದೆ? ಆಪ್ಷನ್ ರೋಮಿಳಾ ಥಾಪರ್, ಸಂಜಯ್ ಸುಬ್ರಹ್ಮಣ್ಯಂ, ಎಸ್.ಟಿ. ಜೋಶಿ ಮತ್ತು ಸಹಜಾನಂದ್ ಸರಸ್ವತಿ. ಇದಕ್ಕೆ ಸರಿಯಾದ ಉತ್ತರ 2019ರ ಡ್ಯಾನ್ ಡೇವಿಡ್ ಪ್ರಶಸ್ತಿಯು ಭಾರತದ ಎನ್.ಟಿ. ಜೋಶಿ ಅವರಿಗೆ ದೊರಕಿದೆ. ಇತ್ತೀಚೆಗೆ ಯುನಾನಿ ಔಷಧಿ ರಾಷ್ಟ್ರೀಯ ಸಮ್ಮೇಳನವು ಎಲ್ಲಿ ನಡೆಯಿತು? ಇದಕ್ಕೆ ಆಪ್ಷನ್ ಹೈದರಾಬಾದ್, ಚೆನ್ನೈ, ಚಂಡೀಗಢ ಮತ್ತು ನವದೆಹಲಿ. ಸರಿಯಾದ ಉತ್ತರ ನವದೆಹಲಿ. 2019ರ ಮ್ಯೂಸಿಕ್ ಇಯರ್ಸ್ ವರ್ಷದ ವ್ಯಕ್ತಿ ಯಾರು? ಆಪ್ಷನ್ ಡ್ಯಾನಿ ಪಾರ್ಟನ್, ಡ್ರೇರ್, ಸೆಂಟ್ ವಿನ್ಸೆಂಟ್ ಮತ್ತು ದುವಾಲಿಪ್. ಸರಿಯಾದ ಉತ್ತರ ಡಾಲಿ ಪಾರ್ಟನ್. ಸರ್ಚಿಂಗ್ ಸಿಲ್ಕ್ ಎಂಬ ಕಾರ್ಯಕ್ರಮವು ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು? ಆಪ್ಷನ್ ನವದೆಹಲಿ, ಮುಂಬೈ, ಬೆಂಗಳೂರು ಮತ್ತು ಗುವಾಹಟಿ. ಸರ್ಚಿಂಗ್ ಸಿಲ್ಕ್ ಎಂಬ ಕಾರ್ಯಕ್ರಮವು ನವದೆಹಲಿಯಲ್ಲಿ ನಡೆಯಿತು. ಪುರುಷರ ಸಿಂಗಲ್ಸ್ ಟೆನ್ನಿಸ್ ಶ್ರೇಯಾಂಕದಲ್ಲಿ ಅಗ್ರ 100ರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದ 3ನೇ ಭಾರತೀಯ ಟೆನ್ನಿಸ್ ಆಟಗಾರನು ಯಾರು? ಆಪ್ಷನ್ ಪ್ರಜೇಶ್ ಗುಣೇಶ್ವರನ್, ರೋಹನ್ ಬೋಪಣ್ಣ, ಸುಮಿತ್ ನಾಗಲ್, ಸಿದ್ಧಾರ್ಥ್ ರಾವತ್. ಇದಕ್ಕೆ ಸರಿಯಾದ ಉತ್ತರ ಪ್ರಜೇಶ್ ಗುಣೇಶ್ವರನ್. ಮುಂದಿನ ಪ್ರಶ್ನೆ, ಜೈಪುರ್ನಲ್ಲಿ ಮುಕ್ತಾಯವಾದ ರಾಹತ್ ಅಭ್ಯಾಸವು ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಪ್ರಕೃತಿ ವಿಕೋಪ ಪರಿಹಾರ, ಮಾಲಿನ್ಯ ನಿಯಂತ್ರಣ, ಜಂಟಿ ಮಾನವೀಯ ನೆರವು ಹಾಗೂ ವಿಕೋಪ ಪರಿಹಾರ ಮತ್ತು ಪ್ರವಾಹ ಪರಿಹಾರ. ಜೈಪುರ್ನಲ್ಲಿ ಮುಕ್ತಾಯವಾದ ರಾಹತ್ ಅಭ್ಯಾಸವು ಜಂಟಿ ಮಾನವೀಯ ನೆರವು ಹಾಗೂ ವಿಕೋಪ ಪರಿಹಾರಕ್ಕೆ ಸಂಬಂಧಿಸಿದ ಅಭ್ಯಾಸವಾಗಿತ್ತು. ಪ್ರಧಾನಮಂತ್ರಿಯವರು ಇದು ಈಗಾಗಲೇ ಆಗಿದೆ, ಒಂದು ನಿಮಿಷ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. ಹೇಳಿಕೆ 1, ಪೆನ್ನಾರ್ ನದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಉಗಮಿಸುತ್ತದೆ. ಹೇಳಿಕೆ 2, ಈ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹರಿದು ತಮಿಳುನಾಡಿನ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ಮು, ಕಡಲೂರಿನ ಸಮೀಪ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿಯಾಗಿದೆ. ಸೊ ಪೆನ್ನಾರ್ ನದಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳಲ್ಲಿ ಉಗಮಿಸುತ್ತೆ. ಹಾಗೆ ಈ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮೂಲಕ ಹರಿದು ತಮಿಳುನಾಡಿನ ಕಡಲೂರಿನ ಸಮೀಪ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಸೊ ಮುಂದಿನ ಪ್ರಶ್ನೆ, ಬದ್ರಿನಾಥ್ ದೇವಾಲಯ ಇರುವುದು ಈ ಕೆಳಗಿನ ಯಾವ ರಾಜ್ಯದಲ್ಲಿ? ಆಪ್ಷನ್ ಉತ್ತರಾಖಂಡ್, ಉತ್ತರ ಪ್ರದೇಶ್, ಹಿಮಾಚಲ್ ಪ್ರದೇಶ್ ಮತ್ತು ಗುಜರಾತ್. ಸೊ ಬದ್ರಿನಾಥ್ ದೇವಾಲಯ ಇರುವುದು ಉತ್ತರಾಖಂಡ್ನಲ್ಲಿ. ಮುಂದಿನ ಪ್ರಶ್ನೆ, ಗೋಮತಿ, ಗಂಡಕ್ ಮತ್ತು ಸೋನ್ಗಳು ಈ ಕೆಳಗಿನ ಯಾವ ನದಿಯ ಉಪನದಿಗಳು? ಆಪ್ಷನ್ ಬ್ರಹ್ಮಪುತ್ರ, ಗಂಗಾ, ಝೇಲಂ ಮತ್ತು ಸಿಂಧು. ಸೊ ಗೋಮತಿ, ಗಂಡಕ್ ಮತ್ತು ಸೋನ್ಗಳು ಗಂಗಾ ನದಿಯ ಉಪನದಿಗಳು. ಈ ಕೆಳಗಿನವುಗಳಲ್ಲಿ ತಪ್ಪಾದ ಆಯ್ಕೆ ಗುರುತಿಸಿ. ಇಲ್ಲಿ ತಪ್ಪಾದ ಆಯ್ಕೆ ಅಂದ್ರೆ ಅನೈಮುಡಿ, ಬೆಳ್ಳಾರಿಮಲ. ಹಾಗಾದ್ರೆ ಉಳಿದ ಹೇಳಿಕೆಗಳು ಸರಿಯಾಗಿದೆ. ಅದು ಯಾವುದಂದ್ರೆ ಕುದುರೆಮುಖ, ಚಿಕ್ಕಮಗಳೂರು, ಬಿಳಿಗಿರಿ ರಂಗನಬೆಟ್ಟ, ಚಾಮರಾಜನಗರ, ಮನ್ನಾಮಲೈ, ಇಡುಕ್ಕಿ. ಪ್ರಸಿದ್ಧ ಕೃತಿಗಳು ಹಾಗೂ ಲೇಖಕರಿಗೆ ಸಂಬಂಧಿಸಿದಂತೆ ಪಟ್ಟಿ 1 ಹಾಗೂ ಪಟ್ಟಿ 2 ಸರಿಯಾಗಿ ಹೊಂದಿಸಿ ಬರೆಯಿರಿ. ಸೊ ಸರಿಯಾಗಿ ಹೊಂದಾಣಿಕೆ ಮಾಡಿದ ನಂತರ ಉತ್ತರ ಅಂದರೆ ಶಾಡೋ ಲೈನ್ಸ್, ಅಮಿತ್ ಘೋಷ್, ದ ಫ್ಯೂಚರ್ ಆಫ್ ಇಂಡಿಯಾ, ಬಿಮಲ್ ಜಲನ್, ರೆವಲ್ಯೂಷನ್ 2020, ಚೇತನ್ ಭಗತ್, ಹಾಗೆ ದ ಲೈಫ್ ಟ್ರೀ, APJ ಅಬ್ದುಲ್ ಕಲಾಂರಿಂದ ಬರೆದಂತಹ ಕೃತಿಯಾಗಿದೆ. ಜುಂಪಾ ಲಾಹಿರಿ ಅವರು ಪ್ರಸಿದ್ಧರಾಗಿರುವ ಕ್ಷೇತ್ರ ಯಾವುದು? ಆಪ್ಷನ್ ಅರ್ಥಶಾಸ್ತ್ರಜ್ಞೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಲೇಖಕಿ ಮತ್ತು ಕಾದಂಬರಿಗಾರ್ತಿ ಮತ್ತು ಸಮಾಜ ಸೇವೆ. ಜುಂಪಾ ಲಾಹಿರಿ ಇವರು ಲೇಖಕಿ ಮತ್ತು ಕಾದಂಬರಿಗಾರ್ತಿಯಾಗಿದ್ದಾರೆ.
ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರದ ನಡುವೆ ಇರುವ ನೆಲ ಪ್ರದೇಶ ಯಾವುದಂದ್ರೆ ಸೂಯೆಜ್ ಜಲಸಂಧಿ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಪ್ರಶ್ನೆ, ಯಾಕಂದ್ರೆ ಈಗಾಗಲೇ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದೆ. ಸಿಂಧು ನಾಗರಿಕತೆಯ ಜನರು ಮೆಸೊಪೊಟೋಮಿಯಾದೊಂದಿಗೆ ಬಂದವರು ಎಂದು ಹೇಳಿದವರು ವೀಲರ್. ಹೊಸಗನ್ನಡದ ಮೊದಲ ವ್ಯಾಕರಣ ರಚಿಸಿದ ದೇಶಿ ವಿದ್ವಾಂಸ ಅಂದರೆ ಕೆ ಕೃಷ್ಣಮಾಚಾರ್ಯ. ಪದ್ಮಿನಿ ವೃತ್ತಾಂಶವನ್ನು ತಿಳಿಸುವ ಪದ್ಮಾವತ್ ಕೃತಿಯನ್ನು ರಚಿಸಿದವರು ಯಾರಂದ್ರೆ ಮಲಿಕ್ ಮಹಮ್ಮದ್ ಜೈಸಿ. ತುಂಗಭದ್ರಾ ಮತ್ತು ಭೀಮಾ ನದಿಗಳು ಯಾವ ನದಿಯ ಉಪನದಿಗಳಾಗಿದೆ? ಸೊ ತುಂಗಭದ್ರಾ ಮತ್ತು ಭೀಮಾ ನದಿ ಕೃಷ್ಣಾ ನದಿಯ ಉಪನದಿಗಳಾಗಿದೆ. ರಾಜಾರಾಮ್ ಮೋಹನ್ ರಾಯರ ತತ್ವ ಸಿದ್ಧಾಂತಗಳನ್ನು ಪ್ರಸಾರ ಮಾಡಲು ತತ್ವಬೋಧಿನಿ ಸಭಾ ಸ್ಥಾಪಿಸಿದ್ದು ಯಾರು? ಸೊ ಈ ಸಭಾ ಅಂದ್ರೆ ತತ್ವಬೋಧಿನಿ ಸಭಾವನ್ನ ಸ್ಥಾಪಿಸಿದ್ರು ದೇವೇಂದ್ರನಾಥ್ ಟ್ಯಾಗೋರ್ ಅವರು. ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆತ್ಮಾರಾಮ್ ಪಾಂಡುರಂಗ್. ತಾಳಿಕೋಟೆ ಕದನ ನಡೆದದ್ದು ಇವರ ನಡುವೆ. ಸೊ ತಾಳಿಕೋಟೆ ಕದನ ನಡೆದದ್ದು ಬಹುಮನಿ ಸುಲ್ತಾನರು ಮತ್ತು ವಿಜಯನಗರದ ಸಾಮ್ರಾಜ್ಯದವರೊಂದಿಗೆ. 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಿದವರು ಅಂದ್ರೆ ಲಾರ್ಡ್ ಕರ್ಜನ್. ಮಹಾವೀರ ಎಂಬ ಜೈನ ಸಂತ, ಈತ 24ನೆಯ ತೀರ್ಥಂಕರರಾಗಿದ್ದರು. ಮೊದಲ ಕೊಲ್ಲಿ ಯುದ್ಧವು ಯಾವ ದೇಶಗಳ ನಡುವೆ ನಡೆಯಿತು? ಮೊದಲ ಕೊಲ್ಲಿ ಯುದ್ಧವು ಇರಾನ್ ಮತ್ತು ಇರಾಕ್ ದೇಶಗಳ ನಡುವೆ ನಡೆಯಿತು. ಭಾರತದಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯವು ಬ್ರಿಟಿಷ್ ಸಾರ್ವಭೌಮದ ಅಧೀನಕ್ಕೆ ಒಳಪಟ್ಟಿದೆ ಎಂದು ಘೋಷಿಸಿದ ಶಾಸನ ಅಂದ್ರೆ 1813ರ ಚಾರ್ಟರ್ ಕಾಯ್ದೆ. ಕೀನ್ಯಾದಲ್ಲಿ ವಸಾಹತುಶಾಹಿಗಳ ವಿರುದ್ಧ ಎದ್ದ ದಂಗೆಯ ಹೆಸರು ಅಂದ್ರೆ ಮೌಮೌ ದಂಗೆ. ಹಾಗೆ ದ್ವಿತೀಯ ವಿಶ್ವ ಸಮರದ ನಂತರ ಭಾರತ ಅನುಸರಿಸಿದ ವಿದೇಶಾಂಗ ನೀತಿ ಅಂದ್ರೆ ಆಲಿಪ್ತ ನೀತಿ. ಸೊ ಇದಿಷ್ಟು ಈ ಭಾಗದ ಪ್ರಮುಖ ಮಾಹಿತಿಯಾಗಿದೆ. ಮುಂದಿನ ಭಾಗದಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀಡ್ತೇನೆ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.